श्रीगुरुभ्यो नमः। वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ ಶ್ರೀಮದ್ವಾದಶ ಸ್ತೋತ್ರದಲ್ಲಿ ನವಮ ಸ್ತೋತ್ರ, ಅದರಲ್ಲಿ 7ನೇ ಶ್ಲೋಕ. ಸಗಿರಿವರಧರಾತಲವಃ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಈ ಶ್ಲೋಕದಲ್ಲಿ ಸೂಕರ ಅಂದ್ರೆ ವರಾಹ ರೂಪದ ಸ್ತೋತ್ರವನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ವರಾಹರೂಪಿ ಪರಮಾತ್ಮ ಮಾಡಿದ್ದೇನು? ಭೂಮಿಯನ್ನ ಉದ್ಧರಿಸಿದ್ದು. ಆ ಭೂಮಿ ಯದ್ಧರಾತಲಂ ತಸ್ಯವಹ ಗಿರಿವರೈಹಿ ಮೇರ್ವಾದಿ ಪರ್ವತ ಶ್ರೇಷ್ಠೈಹಿ ಸಹಿತಂ ಸಗಿರಿವರಂ. ಈ ಭೂಮಿಯಲ್ಲಿ ಅನೇಕ ಶ್ರೇಷ್ಠವಾದ ಪರ್ವತಗಳಿದೆ, ಮೇರು ಪರ್ವತ ಮುಂತಾದ ಅನೇಕ ಪರ್ವತಗಳಿದೆ. ಅಂತ ಪರ್ವತಗಳಿಂದ ಕೂಡಿದ ಈ ಧರಾತಲ ಭೂಮಿಯನ್ನ ವಹ ಧರಿಸಿದವನೇ, ಹಾಗೆಂತ ಅಂದ್ರೆ ಭೂಮಿಯನ್ನ ಧರಿಸಿದವನೇ ಅಂತ ಅರ್ಥ. ಭೂವರಾಹ ದೇವರ ಸ್ತೋತ್ರ. ಪರಮಶ್ಚ ಸೌ ವಿಬೋಧ ತಸ್ಯ ಸಂಬುದ್ಧಿ. ನೀನು ಸರ್ವೋತ್ತಮನಾಗಿದ್ದಿ, ಜ್ಞಾನರೂಪನಾಗಿದ್ದಿ. ಸಾಮಾನ್ಯ ಹಂದಿಗಳಿಗೆ ವಿವೇಕ ಜ್ಞಾನ ಇತ್ಯಾದಿ ಇರೋದಿಲ್ಲ, ತಿನ್ನಬಾರ್ದನ್ನೆಲ್ಲ ತಿನ್ನುತ್ತದೆ ಅಂತ ಹೇಳ್ತೀವಿ. ಆದ್ರೆ ಪರಮಾತ್ಮ ಎಷ್ಟು ವಿಲಕ್ಷಣ ಅಂದ್ರೆ ನೀನು ಸರ್ವೋತ್ತಮನಾಗಿದ್ದಿ, ನೀಚ ಅಲ್ಲ. ನೀನು ಸೂಕರ ರೂಪವಾಗಿದ್ದರೂ ಕೂಡ ನೀನು ಸರ್ವೋತ್ತಮ. ವಿವೇಕ, ಸಾಮಾನ್ಯ ಲೋಕದಲ್ಲಿ ಕಾಣುವ ಸೂಕರಕ್ಕೆ ವಿವೇಕ ಇರೋದಿಲ್ಲ, ಆದರೆ ನೀನು ವಿಬೋಧ, ವಿಶೇಷವಾದ ಜ್ಞಾನ ಉಳ್ಳವ ನೀನು, ಜ್ಞಾನ ಸ್ವರೂಪ ನೀನು. ಹಾಗೆ ಅಂತ ಭವ ಮಮ ಶರಣಂ, ನೀನು ನನಗೆ ರಕ್ಷಕನಾಗು. ಶುಭತಮ, ಮಂಗಳತಮ ನೀನು. ಕಥಾಶಯ, ಗುರು ಶಿಷ್ಯರು ತಮ್ಮ ಕಥೆಯಲ್ಲಿ ಅಂದ್ರೆ ತಮ್ಮ ವಾದದಲ್ಲಿ ನಿಮ್ಮನ್ನೇ ವಿಚಾರ ಮಾಡ್ತಾ ಇದ್ದಾರೆ. ಗುರು ಶಿಷ್ಯರ ವಿಚಾರ ಮೂಲಕ ತಿಳಿಯಲು ಯೋಗ್ಯನಾದವನೇನು? ಪರಮ, ಸರ್ವೋತ್ತಮನಾದ, ಸದಾ ಪ್ರಕಾಶ ರೂಪ, ಸದೋದಿತ, ಸದಾ ಪ್ರಕಾಶ ರೂಪನಾದ, ಜಗದೇಕ ಕಾರಣ, ಜಗತ್ತಿಗೆ ಮುಖ್ಯ ಕಾರಣನಾದ, ರಾಮ, ಆನಂದ ಸ್ವರೂಪನಾದ, ರಮಾರಮಣ, ಲಕ್ಷ್ಮಿಗೂ ಆನಂದವನ್ನು ಕೊಡತಕ್ಕ ಸ್ವರೂಪನಾಗಿ ಇರುವ ಹೇ ಶೋಭನ ವರಾಹ ರೂಪ, ಸುಸೂಕರ ಶೋಭನವಾದ ಹೇ ವರಾಹ ರೂಪ, ತ್ವಂ ಮಮ ಶರಣಂ ಭವ, ನೀನು ನನಗೆ ರಕ್ಷಕನಾಗು. ಹಾಗೆ ಅರ್ಥ. ಸಗಿರಿವರಧರಾತಲವಃ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.